ನಮಸ್ತೆ ಸ್ನೇಹಿತರೆ. ನೋಡಿ, ರಾತ್ರಿಯೆಲ್ಲ ಕತ್ತಲಿರುತ್ತೆ, ಬೆಳಗ್ಗೆ ಸೂರ್ಯೋದಯ ಆಗುವಾಗ ಬೆಳಕು ಬರುತ್ತೆ. ಈ ಬೆಳಕು ನಮ್ಮ ಅನುಭವಕ್ಕೆ ಹೇಗೆ ಬರುತ್ತೆ ಅಂತ ಅಂದರೆ, ರಾತ್ರಿ ಕತ್ತಲು ಇದ್ದಿದ್ದಕ್ಕೇ ಬಂದಿದ್ದು. ಆ ಕತ್ತಲು ಅನ್ನೋದು ನಮ್ಮ ಅನುಭವದಲ್ಲಿ ಇಲ್ಲ ಅಂದಿದ್ರೆ ಬೆಳಕು ನಮಗೆ ಏನು ಅಂತಲೇ ಗೊತ್ತಾಗ್ತಿರಲಿಲ್ಲ. ಹಾಗೆ ನಮ್ಮ ಈ ಜೀವನದಲ್ಲಿ ತುಂಬ ಕತ್ತಲೇ ತುಂಬಿರುತ್ತೆ. ನಾವು ಬೆಳಕಿನೆಡೆಗೆ ಹೋಗ್ತಾ ಇರ್ತೀವಿ, ಆ ಮಹತ್ವ, ಬೆಳಕಿನ ಮಹತ್ವ ಗೊತ್ತಾಗದೇ ಕತ್ತಲಿಂದ. ಇದು ಭಾಳ ಒಂದು ಸತ್ಯ. ನೋಡಿ, ಇದರಲ್ಲಿ ನಾವು ಒಬ್ಬ ಉದಾಹರಣೆಗೆ ಒಬ್ಬ ವ್ಯಕ್ತಿ ಟಾರ್ಚ್ ಇಟ್ಕೊಂಡಿರ್ತಾನೆ. ನಾನು ಟಾರ್ಚ್ ಇಟ್ಕೊಂಡಿದ್ದೀನಲ್ಲ, ನನ್ನ ಟಾರ್ಚ್ ಎದುರುಗಡೆ ಏನು ಕಾಣಿಸ್ತಾಯಿದೆ ದಾರಿ ಮತ್ತು ಜಗತ್ತು, ಅಷ್ಟು ಮಾತ್ರ ನಾವು ಮಾತಾಡ್ತಿರ್ತೀವಿ. ಇದೇ ನನ್ನ ಪ್ರಪಂಚ. ಆ ಸೀಮಿತವಾದ ದೃಷ್ಟಿಯಲ್ಲೇ ನಾವು ವಿಚಾರಗಳನ್ನ, ಬುದ್ಧಿನ ಬಳಸ್ತಾ ಇರ್ತೀವಿ. ನಾವು ಈ ಭೂಮಿ ಮೇಲೆ ನಿಂತಿದ್ದೀವಿ, ನಮ್ಮ ಹಿಂದೆ ಒಂದು ಜಗತ್ತಿದೆ ಅನ್ನೋದು ಇದೆಲ್ಲ ಕತ್ತಲು. ನಾವೇನು ಒಂದಿಷ್ಟು ನಮ್ಮ ಕೈಲಿರೋ ಕೈ ಟಾರ್ಚಲ್ಲಿ ಏನು ಕಾಣಿಸ್ತದೆ ಅಷ್ಟನ್ನೇ ತುಂಬ ಜ್ಞಾನ ಎಲ್ಲ ತಿಳ್ಕೊಂಬಿಟ್ಟಿದ್ದೀವಿ, ನಾವೆಲ್ಲ ಕಲ್ತ್ಬಿಟ್ಟಿದ್ದೀವಿ ಅಂತೇಳಿ ಅಂದ್ಕೊಂಡಿರ್ತೀವಿ. ಅದಲ್ಲ ರೀ, ನಮ್ಮ ಹಿಂದೆ ಭಾಳ ದೊಡ್ಡದಾದಂಥ ಒಂದು ಕತ್ತಲೇ ಇದೆ. ನಾವು ನಮ್ಮ ಹಿಂದೇನೂ ಒಂದಿಷ್ಟು ನೋಡಬೇಕು. ಅದಕ್ಕೆ ಈ ಪಂಚಭೂತಗಳನ್ನು ಬಿಟ್ಟು, ಅಂದರೆ ಸ್ಪರ್ಶ, ನಮಗೆ ಗಾಳಿ, ನೀರು, ಬೆಳಕು ಏನಿದೆ ಇವನ್ನೆಲ್ಲ ಮೀರಿದ್ದು, ಅದಕ್ಕೆ ನಿರಾಕಾರ, ನಿರ್ಗುಣ ಅಂತ ಹೇಳ್ತಾರೇನೋ ಅಲ್ಲಮರು ಆಗಲಿ ತಿಳಿದವರಾಗಲಿ. ಅದನ್ನು ನಾವು ನೋಡೋದಾದರೆ ಇನ್ನೂ ಒಂದಿಷ್ಟು ನಮ್ಮ ಜ್ಞಾನ ವಿಸ್ತಾರ ಆಗ್ಬೋದೇನೋ. ಜಯ ಗುರುದತ್ತ.